BGMLನ ಮಾಜಿ ನೌಕರರ ಸಂಘದ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಸೇರಿದ್ದಾರೆ. ಇದುವರೆಗೂ ತಾವೆಲ್ಲ ಬಂದು ಅವರೆಲ್ಲ ಏನೇನು ಮಾತಾಡಿದ್ದಾರೆ ಅನ್ನೋದೆಲ್ಲ ಬಗ್ಗೆ ಎಲ್ಲರೂ ಬಂದು ತಮಿಳಿನಲ್ಲೇ ಮಾತಾಡಿದರು. ಯಾಕಂದರೆ ಇಲ್ಲಿರ್ತಕ್ಕಂಥ 99% ಬಂದು ತಮಿಳು ಜನರು, ಅವರಿಗೆ ಅರ್ಥ ಆಗಬೇಕು, ಈ ಹೋರಾಟದಲ್ಲಿ ಅವರು ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಬಂದು ತಮ್ಮ ಮನವಿಯನ್ನು ಬಂದು ತಮಿಳಿನಲ್ಲಿ ಮಾಡಿದ್ದಾರೆ. ಸೊ ಇದ್ರೂ ಕೂಡ ನಿಮಗೂ ಬಂದು ಅರ್ಥ ಆಗುತ್ತೆ, ಇಲ್ಲಿರ್ತಕ್ಕಂಥವ್ರಿಗೂ ಅರ್ಥ ಆಗುತ್ತೆ. ನಾನು ಇವಾಗ ನಿಮ್ಮ ಮಧ್ಯದಲ್ಲಿ ಇಡಬೇಕಾದ ಒಂದು 2-3 ಸಮಸ್ಯೆಗಳಿದೆ ಅಷ್ಟೇ. ಮೊದಲನೇದಾಗಿ ನಮ್ಮ ಮುಖಂಡರೆಲ್ಲ ಬಂದು ಏನು ತಿಳಿಸಿದಾರೋ ತಮಗೆ, ಸುಮಾರು 1 ವರ್ಷದಿಂದ ಬಂದು ಈ ವಿಚಾರದಲ್ಲಿ ನಾವು ಭಾಳ ಉನ್ನತ ಮಟ್ಟದಲ್ಲಿ ಬಂದು ಸಭೆಯೆಲ್ಲ ಬಂದು ಅಟೆಂಡ್ ಮಾಡಿದ್ದೀವಿ. ಕೇಂದ್ರ ಸಚಿವರು, ಕೇಂದ್ರ ಅಧಿಕಾರಿಗಳು ಇವ್ರ ಜೊತೆ ಬಂದು ನಾವು ಚರ್ಚೆ ಎಲ್ಲ ಮಾಡಿದ್ದೀವಿ, ಮಾತಾಡಿದ್ದೀವಿ. ಬಟ್ ಇವತ್ತು ಯಾತಕ್ಕೆ ಈ ಹೋರಾಟ ಅನ್ನೋದು ಕೂಡ ತಾವೆಲ್ಲ ಬಂದು ಯೋಚನೆ ಮಾಡ್ಬೋದು. ಈ ಹೋರಾಟ ಯಾತಕ್ಕಂತ ಹೇಳಿದರೆ, ನಾವೆಲ್ಲ ಬಂದು ಹೋಗಿ ಅಲ್ಲಿ ಚರ್ಚೆ ಮಾಡಿ ಸೆಕ್ರೆಟರಿ ಹತ್ರ ಬಂದು ಡಿಸ್ಕಷನ್ ಮಾಡಿದಾಗ ಕಾರ್ಮಿಕರಿಗೆ ಕೊಡಬೇಕಾದ ದುಡ್ಡು ಸುಮಾರು ಒಂದು 200-250 ಕೋಟಿ ಇರುತ್ತೆ ಅಷ್ಟೇ. ಇದೇನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಒಂದು ಮಾತನ್ನು ಬಂದು ಮಾನ್ಯ BGMLನ ಜಾಯಿಂಟ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಈ ವಿಚಾರವನ್ನು ಬಂದು ನಮಗೆ ತಿಳಿಸಿದ್ರು. ಸರಿ, ಈ ವಿಚಾರದಲ್ಲಿ ಬಂದು ಅವ್ರು ತಿಳಿಸಿದ ಮೇಲೆ ಅವರು ಬಂದು ಅವರ ಸೆಕ್ರೆಟರಿಯಲ್ ಗ್ರೂಪ್ ಇದೆಯಲ್ಲ, ಸೆಕ್ರೆಟರಿಯಲ್ ಗ್ರೂಪ್, ಈಗ ನಾವು ಜಾಯಿಂಟ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀವಿ. ಸೆಕ್ರೆಟರಿ ಟು ದಿ ಮಿನಿಸ್ಟ್ರಿ ಫಾರ್ ಮೈನ್ಸ್ ಮಿಸ್ಟರ್ ಪಿಯೂಷ್ ಗೋಯಲ್ ಇದ್ದಾರೆ. ಇವಾಗ ಇನ್ನೂ ಅನೇಕ ಸೆಕ್ರೆಟರೀಸ್ ಎಲ್ಲ ಬಂದು ಸೇರಿ ಒಂದು ಕಮಿಟಿ ಇದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಇದೆ. ಈ ಕ್ಯಾಬಿನೆಟ್ ಸಬ್ ಕಮಿಟಿನವರು ಈ ವಿಚಾರವನ್ನು ಬಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಈಗ ಈ ನಿಟ್ಟಿನಲ್ಲಿ ಬಂದು ನಮ್ಮ ಮಾನ್ಯ ಸಂಸದರಾದಂಥ ಶ್ರೀ ಮಲ್ಲೇಶ್ ಬಾಬು ಅವರು ಅಧಿಕಾರಿಗಳ ಜೊತೆ ಬಂದು ಚರ್ಚಿಸಿ ಕಾರ್ಮಿಕರಿಗೆ ಬಂದು ಈ ವಿಷಯವನ್ನು ಬಂದು ನೀವು ಖಂಡಿತವಾಗಿ ಬಂದು ಮಾಡಿಕೊಡ್ಬೇಕು ಅಂತ ಬಂದು ಅವರು ದಿಟ್ಟವಾಗಿ ಬಂದು ಮಾತಾಡಿದ್ದಾರೆ. ಅದನ್ನು ಮಾತಾಡಿದ ನಂತರ ಕೂಡ ಬಂದು ಅವರು ಬಂದು ಏನು ಮಾಡಿದ್ದಾರೆ ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇವಾಗ ಇದನ್ನು ಬಂದು ಒಂದು ಕಡೆ ಇರುವಾಗ, ಸೆಟಲ್ಮೆಂಟ್ ಆಗದೇ ಇರೋ ವಿಚಾರ ಬಂದು ಒಂದು ಕಡೆ ಇರುವಾಗ, BGML ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳೆಲ್ಲ ಬಂದು ಕೂಡ ಸ್ವಂತ ಮಾಡಬೇಕು, STBP ಎಂಪ್ಲಾಯೀಸ್ಗೆ ಬಂದು ಅವರಿಗೆ ಬಂದು ಹಕ್ಕುಪತ್ರ ಕೊಡಬೇಕು, ಈ ವಿಚಾರ ಎಲ್ಲ ಬಂದು ಪೆಂಡಿಂಗ್ ಇದೆ. ಫಾರ್ ಪಾಸ್ಟ್ 25 years, knowingly or unknowingly, the union government is systematically sabotaging the development of this area, particularly to consider the BGML ex-employees associations ಅವರ ಕೋರಿಕೆ ಏನಿದೆಯೋ ಅದನ್ನು ಬಂದು ಅವ್ರು ಕನ್ಸಿಡರೇ ಮಾಡೋಕ್ಕೆ ಬರ್ತಾರೆ. ಸೊ ಇದು ಒಂದು ವಿಷಯ. ಸೊ ಈ ವಿಷಯನ ಬಂದು ನಾವು ಯಾವ ರೀತಿ ಮಾಡಬೇಕು ಅಂತ ನೋಡುವಾಗ, ನೋಡಿ ಇವಾಗ ಅವರು ಬಂದು ಏನು ಮಾಡಿದ್ದಾರೆ, ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಸ್ ಡಿಸೈಡೆಡ್ ಇನ್ ಇಟ್ಸ್ ಮೀಟಿಂಗ್, ತೀರ್ಮಾನ ಏನು ಮಾಡಿದ್ದಾರೆ ಅಂತ ಹೇಳಿದರೆ, KGF ಇರ್ತಕ್ಕಂಥ ಸೈನಾಟ್ ಡಂಪ್ಸು ಮತ್ತು KGFನಲ್ಲಿ ಇರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ BGMLನ ಶಾಫ್ಟ್ಗಳು ಮತ್ತು ವರ್ಕ್ಶಾಪ್ಗಳಿರ್ತಕ್ಕಂಥ ಯಂತ್ರೋಪಕರಣಗಳು ಹಾಗೂ BGML ಪ್ರದೇಶದಲ್ಲಿರ್ತಕ್ಕಂಥ ಜಮೀನು, ದಿ ಎಂಟೈರ್ ಲ್ಯಾಂಡ್ ಪಾರ್ಸಲ್ ಅಂತ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಸ್ಟೇಜಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ದೇ ಅಪ್ರೋಚ್ ದಿ ಆನರಬಲ್ ಹೈಕೋರ್ಟ್ ವಾಂಟೆಡ್ ದಿ ಪರ್ಮಿಷನ್ ಕೇಳಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿ ಸಲ್ಲಿಸಿ ನಮಗೆ ಬಂದು ಸೈನಾಟ್ ಡಂಪ್ಸು ಮತ್ತು ಈ ಶಾಫ್ಟ್ಸ್ ಎಲ್ಲ ಬಂದು ನಾವು ಮಾರಬೇಕು, ಮಾನಿಟೈಸೇಷನ್ ಮಾಡಬೇಕು ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಎಲ್ಲರೂ ಯೋಚನೆ ಮಾಡಬೇಕು. ಸಪೋಸ್ ಇನ್ ಕೇಸ್ ನಮ್ಮ ವಕೀಲರಾದಂಥ ಸನ್ಮಾನ್ಯ ಸನ್ನಮಲ್ಲಿಗೆ ಅವರು ಬಂದು ಇದಕ್ಕೆ ವಿರೋಧವಾಗಿ ಬಂದು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೀವಿ. ಸೊ ಅದರಲ್ಲಿ ನಾವೇನು ಹೇಳಿ, ಯಾವುದೇ ಕಾರಣಕ್ಕೂ ಯಾವುದ ಆಸ್ತಿಯನ್ನು ಕೂಡ ನಮ್ಮ ಕಾರ್ಮಿಕರ ಸಮಸ್ಯೆಗಳನ್ನು ಬಂದು ಬಗೆಹರಿಸಿದೆ, ಅವ್ರಿಗೆ ಸೆಟಲ್ಮೆಂಟ್ ಮಾಡಿದೆ, ಹಕ್ಕುಪತ್ರಗಳನ್ನು ಬಂದು ವಿತರಣೆ ಮಾಡಿದೆ, ಇದನ್ನು ಬಂದು ನೀವು ಮಾಡಬಾರ್ದು ಅಂತ ಹೇಳಿ ನಾವು ಅರ್ಜಿಯಲ್ಲಿ ವಿರೋಧವಾಗಿ ನಾವು ಅಲ್ಲಿ ಹಾಕಿದ್ದೀವಿ. ಸೊ ಇದನ್ನು ನಾವು ಯಾತಕ್ಕೆ ಬಂದು ಇಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ವಿಚಾರ ಬಂದು ಇಡೀ KGF ಕ್ಷೇತ್ರದಲ್ಲಿ ಬಂದು ಗಂಭೀರವಾಗಿ ಪರಿಗಣಿಸಲಾಗಬೇಕಾಗುತ್ತದೆ. ಸಪೋಸ್ ಇನ್ ಕೇಸ್ ಬಂದು ಬೈ ಸೆಂಟ್ರಲ್ ಗೌರ್ಮೆಂಟ್ಗೆ ಬಂದು ಸಪೋರ್ಟ್ ಮಾಡೋ ಒಂದು ನಿಟ್ಟಿನಲ್ಲಿ ಆನರಬಲ್ ಹೈಕೋರ್ಟ್ ಬಂದು
BGML ಮಿನಿಸ್ಟ್ರಿ ಆಫ್ ಮೈನ್ಸ್ಗೆ ಬಂದು ಸಪೋರ್ಟ್ ಆಗಿ ಬಂದು ಪರ್ಮಿಷನ್ ಕೊಟ್ಬಿಟ್ರೆ, ಇವರೆಲ್ಲದನ್ನು ಬಂದು ಮಾರಕ್ಕೆ ಕೊಟ್ಬಿಟ್ರೆ ಇಟ್ ವಿಲ್ ಬಿ ಎ ಪ್ರೆಸಿಡೆಂಟ್, ಅದೊಂದು ಮಾದರಿ ಆಗಿಬಿಡುತ್ತೆ. ನಾಳೆ ಇದನ್ನು ಇಟ್ಟುಕೊಂಡು KGF ಪ್ರದೇಶದಲ್ಲಿರ್ತಕ್ಕಂಥ BGML ಟೌನ್ಶಿಪ್ನ ಕೂಡ ಬಂದು ಅವರು ಸೇಲ್ ಮಾಡೋಕ್ಕೆ ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ನ್ಯಾಚುರಲ್ ಆಗಿ ಬಂದು ಒಂದಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ಇನ್ನೊಂದಕ್ಕೂ ಕೊಡಬೇಕಾದ ಒಂದು ಅನಿವಾರ್ಯತೆ ಹೈಕೋರ್ಟಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ದಿ ಪಾಲಿಸಿ ಆಫ್ ದಿ ಯೂನಿಯನ್ ಗವರ್ಮೆಂಟ್ ಟು ಮಾನಿಟೈಸ್ ದಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಪ್ರಾಪರ್ಟೀಸ್, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನೇ ಇದ್ರು ಅದನ್ನು ಬಂದು ಮಾನಿಟೈಸೇಷನ್ ಮಾಡಿ ಇರ್ತಕ್ಕಂಥ ಸಾಲ ಎಲ್ಲ ಬಂದು ತೀರಿಸಬೇಕು ಅಂತ ಅವರಲ್ಲಿ ಪಾಲಿಸಿ ಇದೆ. ಸೊ ಈ ಪಾಲಿಸಿಯಿಂದ ಇಡೀ KGF ಪ್ರದೇಶ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಇಫ್ ದ ಲ್ಯಾಂಡ್ ಪಾರ್ಸಲ್ ಈಸ್ ಬಿನ್ ಆಕ್ಷನ್ಡ್ ಟು ಸಂಬಡಿ, ಒಂದು ಥರ್ಡ್ ಪಾರ್ಟಿ ಫೋರ್ತ್ ಪಾರ್ಟಿ ಕೊಟ್ಬಿಟ್ರೆ ಇಡೀ ಈ BGM ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳು ಯಾವುದೂ ಇರೋದಿಲ್ಲ, ಎಲ್ಲ ಬಂದು ಅವರು ಒಂದು ಖಾಲಿ ಮಾಡ್ಕೊಂಡು ಹೋಗಬೇಕಾದ ಒಂದು ಪರಿಸ್ಥಿತಿ ಇದೆ. ವೈ ಐ ಆಮ್ ಟೆಲಿಂಗ್ ದಿಸ್ ಈಸ್ ಇಟ್ ಈಸ್ ಎ ಫಾರ್ ಸೈಟೆಡ್ನೆಸ್. ಮುಂದಿನ ಆಲೋಚನೆ ಬಂದು ನಾವು ಮಾಡಬೇಕಾಗತ್ತೆ. ಬಿಡುತ್ತೆ, ನಾವೆಲ್ಲ ಹೋರಾಟ ಮಾಡ್ತೀವಿ, ಅದು ಯಾವನು ಬಂದು ಮಾಡಿಬಿಡ್ತಾನೆ ಅನ್ನೋದೆಲ್ಲ ಬಂದು ಬೇರೆ ವಿಚಾರ. ಐ ಟು ಕ್ಯಾನ್ ಆಲ್ಸೋ ಚಾಲೆಂಜ್. ಯಾವನು ಬಂದು ಮುಟ್ಟಕ್ಕೆ ಬರೋಕ್ಕಾಗಲ್ಲ, ಅವ್ರು ಆಕ್ಷನ್ ಮಾಡಿದ್ರೆ ಕೂಡ ಬಂದು ಅದನ್ನು ಮುಟ್ಟಕ್ಕೆ ಬರೋದಿಲ್ಲ ಅಂತ ನಾವು ಕೂಡ ಬಂದು ಆಕ್ಷನ್ ಮಾಡ್ತೀವಿ. ಬಟ್ ಇನ್ ರಿಯಾಲಿಟಿ ವೆನ್ ವಿ ಹ್ಯಾವ್ ಟು ಗೋ ಫಾರ್ ದಿ ಲೀಗಲ್ ಜ್ಯೂರಿಸ್ಪ್ರುಡೆನ್ಸ್ ಆ್ಯಕ್ಟ್ ಪ್ರಕಾರ ಬಂದು ನೋಡಬೇಕಾದ್ರೆ ಇಂಥ ಒಂದು ಸಮಸ್ಯೆ ಬಂದು ಏನಾಗುತ್ತೆ, ಅಲ್ಲಿ ಹೈಕೋರ್ಟಲ್ಲಿ ಆದೇಶ ಆದ ಮೇಲೆ ನಾವು ಮತ್ತೆ ಬಂದು ಅಪೀಲ್ಗೆ ಹೋಗ್ಬೇಕು. ಇಟ್ ಈಸ್ ದಿ ಲೀಗಲ್ ಟರ್ಮ್ಸು. ಸೊ ಇದೆಲ್ಲ ಬಂದು ನಾವು ಮಾಡಬೇಕಂತ ಹೇಳಿದ್ರೆ ಭಾಳ ಕಷ್ಟ ಇದೆ. ಅದರಿಂದ ಅದು ಬಂದು ಮೊದಲೇ ಅದು ಆಗಕ್ಕೆ ಮುಂಚೆನೇ ಬಂದು ಇಡೀ KGF ಪ್ರದೇಶದಲ್ಲಿರ್ತಕ್ಕಂಥ ಪರ್ಟಿಕ್ಯುಲರ್ಲಿ BGML ಪ್ರದೇಶದಲ್ಲಿರ್ತಕ್ಕಂಥ ಜನ ಎಲ್ಲರೂ ಬಂದು ಒಗ್ಗೂಡಿ ಈ ಹೋರಾಟವನ್ನು ಮುಖಾಂತರ ಬಂದು ಏನು ಮಾಡೋಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಬರೀ ಎತ್ತಿದ ತಕ್ಷಣ ಬಂದು ಹೋರಾಟ ಕೂಡ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ 72 hours ಟೈಮ್. ವಿ ಹ್ಯಾವ್ ಗಿವನ್ 72 hours ಟೈಮ್ to give an appointment with the Honorable Minister for Union Minister for Mines, Mr. G. Kishan Reddy. ಸೊ ಅವ್ರ ಹತ್ರ ಬಂದು ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ, ಬಿಕಾಸ್ ಈಸ್ ಎ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಅವ್ರಿಗೆ ಮಾನವೀಯ ದೃಷ್ಟಿ ಬಗ್ಗೆ ಗೊತ್ತಿರುತ್ತೆ, ಸರ್ಕಾರಿ ಅಧಿಕಾರಿಗಳಿಗೆ ಬಂದು ಗೊತ್ತಿರೋದಿಲ್ಲ. ಇದನ್ನು ಯಾತಕ್ಕೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರುತ್ತೆ. ಮೋಸ್ಟ್ಲಿ ಮಿಸ್ಟರ್ ಪಿಳ್ಳೈ ಇಸ್ ದ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ಅವ್ರಿಗೆ ಗೊತ್ತಿರುತ್ತೆ. 1997 KGF BGMLನ ಬಂದು ಮುಚ್ಚಲಿಕ್ಕೆ ಅಧಿಕಾರಿಗಳ ವರ್ಗಗಳೆಲ್ಲ ಬಂದು ತೀರ್ಮಾನ ಮಾಡಿದರು. 97 ವೆನ್ I.K. ಗುಜ್ರಾಲ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್. ಸೆಕ್ರೆಟರಿ ಎಲ್ಲ ಬಂದು ಈ ರೀತಿ ತೀರ್ಮಾನ ಮಾಡಿದ್ದಾರೆ, ಏನಂತ, BGML ಮೈನ್ಸ್ನ ಮುಚ್ಚಿಬಿಡಬೇಕು ಅಂತ. ಬಿಫೋರ್ ದಿ BFR could decide in the year 2001, ಬಿಫೋರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ could decide in the 2001, prior to that 2007 1997 ನಮ್ಮ ಸೆಕ್ರೆಟರಿಯಲ್ ಗ್ರೂಪ್ BGML ಇರ್ತಕ್ಕಂಥವರು ಅವರು ತೀರ್ಮಾನ ಮಾಡಿ ಏನಂತ, BGML ಕ್ಲೋಸ್ ಮಾಡಬೇಕು, ಇಟ್ ಈಸ್ ನಾಟ್ ವಯಬಲ್, ಇಟ್ ಈಸ್ ನಾಟ್ ಎಕನಾಮಿಕಲಿ ವಯಬಲ್, ಅದರಿಂದ ಬಂದು ಇದನ್ನು ನಾವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ವಿ. ಆವಾಗ ನಾವು ಸುಮ್ಮನೆ ಇರಲಿಲ್ಲ. KGF ಇರ್ತಕ್ಕಂಥ ಎಲ್ಲ ಮುಖಂಡರು ಬೇರೆ ಬೇರೆ ಪಕ್ಷದೆಲ್ಲ ಬಂದು ನಾವು ಸೇರಿ ನಮ್ಮ ನೇತೃತ್ವದಲ್ಲಿ ಬಂದು ಅವತ್ತಿನ ದಿವಸ ಇರ್ತಕ್ಕಂಥ ನಮ್ಮ I.K. ಗುಜ್ರಾಲ್ನ ಬಂದು ಭೇಟಿ ಮಾಡಲಿಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ 15 MPsನ ಬಂದು ನಾವು ಆರ್ಗನೈಸ್ ಮಾಡಿದ್ವಿ. ಬಿಹಾರಲ್ಲಿ ಇರ್ತಕ್ಕಂಥ MPsನ ಆರ್ಗನೈಸ್ ಮಾಡಿದ್ವಿ. ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಎಲ್ಲ NDA ಗ್ರೂಪ್, ಇವರೆಲ್ಲ ಬಂದು ನ್ಯಾಷನಲ್ ಫ್ರಂಟ್ ಗ್ರೂಪ್, ನ್ಯಾಷನಲ್ ಫ್ರಂಟ್ ಎಲ್ಲ ನಮ್ಮ ಪಾರ್ಲಿಮೆಂಟೇರಿಯನ್ಸ್ನ ಬಂದು ಎಲ್ಲರನ್ನೂ ಒಂದು ಒಂದಾಗಿ ಸೇರಿಸಿ ನಮ್ಮ C. ನಾರಾಯಣ ಸ್ವಾಮಿ ಅಂತ ಹೇಳಿದ್ರು ಬೆಂಗಳೂರು ನಾರ್ತ್ನಲ್ಲಿ, ಅವ್ರ ಮುಖಾಂತರ ಪ್ಲಸ್ ಬಂದು ನಮ್ಮ ಮಿಸ್ಟರ್ BL ಶಂಕರ್ ಅವರು ಬಂದು ಕರ್ನಾಟಕ ಪ್ರದೇಶದ ಜನತಾದಳದ ಅಧ್ಯಕ್ಷರಾಗಿದ್ದರು. ಅವ್ರನ್ನೆಲ್ಲ ಬಂದು ನಾವು ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ ಶ್ರೀ I.K. ಗುಜ್ರಾಲ್ ಹತ್ರ ಬಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀವಿ. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಈ 35 MPs ಏನಿದ್ದೀವಿ ನಾವೆಲ್ಲ ಅವ್ರನ್ನ ಹೋಗಿ ಮೀಟ್ ಮಾಡಿ, ಅಲಾಂಗ್ ವಿತ್ ಅವ್ರ ಕೋಲಾರ ಡಿಸ್ಟ್ರಿಕ್ಟ್ MP ಮಿಸ್ಟರ್ ಮುನಿಯಪ್ಪ KH ಮುನಿಯಪ್ಪ ಅವ್ರನ್ನ ಕೂಡ ನಾವು ಕರ್ಕೊಂಡು ಹೋಗಿದ್ವಿ ಜೊತೆಯಲ್ಲಿ. ಅವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ மாதாடி இருக்கணும் அப்படின்றதுக்காக அவர் அணுகி அவர் மூலிமா நாங்கள்லாம் இன்றைக்கி நம்ம செக்ரட்டரி சொன்ன மாதிரி பல மந்திரிகளையும் பார்த்தோம், செக்ரட்டரிகளையும் பார்த்தோம். நம்முடைய மாநில அதாவது மத்திய அமைச்சர் இவர் மறைக்குரிய குமாரசாமி அவர்களை மீட் பண்ண வச்சார். அவர் வீட்லேயும் எல்லோரும் நம்ம சக தொழிலாளிகளெல்லாம் இட்டு போய் சரிசமமாக அவரோட உட்காந்து இந்த மைன்ஸ் விஷயத்தெல்லாம் பேசி எங்களையும் சாப்பிட வச்சார். அந்த வகையில் K. ராஜேந்திரன் சார் வந்து நாங்கள் எங்கள் அசோசியேட் சார்பில் அவர்களுக்கு எங்களுடைய நன்றியை தெரிவிக்கிறோம். ஏன்னா எத்தனையோ லீடர்களெல்லாம் இருக்கிறாங்க, நாங்கள் யாரை பற்றி குறை சொல்ல வரல. நாங்கள் வந்த நோக்கம் என்ன, எங்கள் BGML தொழிலாளிகளுக்கு நல்லதாகணும். அந்த நல்ல வார்த்தையில் எங்களுக்கு எல்லாத்தையும் நாங்கள் ஒரு வார்த்தை சொல்கிறதும் தலைமையில் வச்சுக்கிட்டு எங்களை
எல்லா இடத்துலையும் என்னென்ன வேலை செய்யணுமோ எல்லா வேலையும் பண்ணுக்கிறாரு. ஏன்னா இது வந்து பாலிடிக்ஸில் வந்து அவர் மேலே யாருக்கான எதுனா இருக்கலாம். ஆனால் எங்கள் தொழிலாளிங்க அத்தனை பேர் நன்றி உள்ள தொழிலாளிங்க அவர் கூட இருக்கிறோம் நாங்கள். அது இல்லாத இன்றைக்கி வீட்டு பிரச்சனை பெரிய பிரச்சனை. இன்றைக்கி வந்து பிஜிஎம்எல் விஷயத்தில் வந்து இன்றைக்கி சேனாடு வலியுறுத்தி மாபெரும் தர்ணா போராட்டம் வரும் 29/6/2026 அன்று வெள்ளிக்கிழமை அன்று காலை 10 மணி முதல் 2 மணி வரை மாபெரும் போராட்டம். இது எதற்காக? 2001 மைன்ஸ் மூடணும். அந்த மைன்ஸ் மூடும்போது நம்மளுடைய தொழிலாளி 3100 தொழிலாளிங்க இருந்தாங்க. அதை தொடர்ந்து நம்ம யாரையும் நம்பணும். 18 யூனியன் இருந்துச்சு. இதை பண்ணிடுவானுங்க, அதை பண்ணிடுவானுங்க, மைன்ஸ் நடக்கும், உசுல் ஊதும், எல்லாம் முன்ன மாதிரி தொழிலாளிங்க வேலைக்கு போகலாம். ஒரு சங்கமும் ஒரு விதமான நோட்டீஸ் போட்டாங்க. தொழிலாளி எல்லோரும் ஆதரிச்சாங்க. அட்டாட்டா மைன்ஸ் நடக்க போகுது, எல்லாம் நடக்கும் அப்படி இப்படின்னு. நம்ம 24 ஆண்டுகள் போயிடுச்சு. கடைசியாக என்ன பண்ணாங்க, மைன்ஸ் மூடப்பட்டது, யாருக்கு செட்டில்மெண்ட் எந்த பணமும் கிடைக்காது, ஏற்கனவே செட்டில்மெண்ட் ஆயிடுச்சுன்னு சொல்லிட்டாங்க. அப்புறம் என்ன பண்ணோம், நம்ம விஜயராகவன், நம்ம ஜோசப்பு மற்றும் நம்ம இங்கே இருக்கவங்க ஜெய்சிலா, பட்டாபி, ராஜா மற்றும் அவரு, நான், இதுக்கு முன்னால் இருந்தவங்க கூட ஒரு 2, 3, 4 பேர் இருந்தாங்க. அவங்க கூட இருந்தாங்க. ஆனால் அவங்கெல்லாம் சேர்ந்து இதுக்கு என்ன விடிவு காலம், தொழிலாளிக்கு 1 ரூபாய் இல்லைன்னு சொன்ன அரசாங்கத்தை நம்ம வேற மாதிரி வழி பண்ணி இதுக்கு உயிர் கொடுக்க முடியுமா என்பதை எடுத்துரைப்பதற்காக நம்ம யாரை வச்சா இது வழி வரும் ஆன்னு சொல்லிட்டு முடிவு பண்ணோம். அந்த முடிவில் வந்து நம்மளுக்கு தெரிஞ்சது வந்து சென்னை மாளிகை. இவரை போய் அனுசரிக்கலாம் கேட்கலான்னு சொன்ன உடனே அவர் என்ன பண்ணார், இது வந்து செத்து போச்சு, உயிர் கொடுக்கறது ரொம்ப கஷ்டம், உங்களுக்கு எதுவும் கிடைக்காதுன்னு சொன்னார். சார் நீங்கள் ட்ரை பண்ணுங்க, ஆகுதோ இல்லையோ அப்புறமா பார்த்துக்கலான்னு ஒன்று அவருக்கு ஒரு தினமாக ஒரு நம்பிக்கை வச்சு ஒரு கேஸ் அப்பீல் பண்ணார். நம்ம அதுக்கெல்லாம் ஆதரித்தோம். அது என்ன கேஸ் நடந்துச்சு. கேஸ் நடந்து என்ன ஆச்சு, உடனுக்குடனே ஒரு செட்டில்மெண்ட் வந்துச்சு. அந்த செட்டில்மெண்ட் என்னன்னா, தொழிலாளிಗೆ 6% ಇಂಟ್ರೆಸ್ಟೋಡು ಎಷ್ಟೋ ಗ್ರೌಂಡ್ಸ್ ಇದೆ. ಬರೀ ಕ್ರಿಕೆಟ್ಗೋಸ್ಕರನೇ ಬಂದು ಅದು ನಿಗದಿಪಡಿಸಿರ್ತಕ್ಕಂಥ ಗ್ರೌಂಡ್ಸು. ಫುಟ್ಬಾಲ್ಗೋಸ್ಕರ ಬಂದು ಎಲ್ಲ ಗ್ರೌಂಡ್ಸ್ ಇದೆ, ಐ ಗ್ರೌಂಡ್ಸ್ ಇದೆ, ಆಮೇಲೆ ಬಂದು ನಮ್ಮ ಜಿಮ್ಖಾನಾ ಗ್ರೌಂಡ್ ಇದೆ. ಇಂಥ ಗ್ರೌಂಡ್ಸ್ನೆಲ್ಲ ಬಂದು ಸುಮಾರು ಇವಾಗ ಖೇಲೋ ಇಂಡಿಯಾ ಮುಖಾಂತರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೆ ಬಂದು ಅವರು ಮಾತಾಡಿ ಅವ್ರನ್ನ ಬಂದು ಇಲ್ಲಿ KGFಗೆ ನಿನ್ನೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಎಲ್ಲ ಬಂದು ಅವ್ರಿಗೆ ತಿಳುವಳಿಕೆ ಮಾಡಿಸಿದ್ದಾರೆ, ಅವ್ರಿಗೆಲ್ಲ ಬಂದು ಅದನ್ನು ತೋರಿಸಿದ್ದಾರೆ. ಎಲ್ಲ ತೋರಿಸಿದ ನಂತರ ನಾವು ದಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಟೇಕನ್ ಅಪ್ 5 ಗ್ರೌಂಡ್ಸ್ನ ಬಂದು ಅವರೇ ಬಂದು ಕಂಪ್ಲೀಟ್ಲಿ ಬಂದು ದೇ ಆರ್ ಗೋಯಿಂಗ್ ಟು ಡೆವಲಪ್ಮೆಂಟ್. ಸೊ ಇದೆಲ್ಲ ಬಂದು ಅವರೇ ಡೆವಲಪ್ಮೆಂಟ್ ಮಾಡ್ತಾರೆ. ಅದು ಡೆವಲಪ್ಮೆಂಟ್ ಮಾಡೋದು ಮುಖಾಂತರ ಏನಾಗುತ್ತೆ ಅಂತ ಹೇಳಿದರೆ, ಇಡೀ KGF ಅಲ್ಲಿ ಮಾತ್ರ ಇಲ್ಲ, ಎಲ್ಲ ಸ್ಪೋರ್ಟ್ಸ್ ಪೀಪಲ್ಗೆಲ್ಲ ಬಂದು ಒಂದು ಎನ್ಕರೇಜ್ಮೆಂಟು ಆಗುತ್ತೆ. ಈ ಎನ್ಕರೇಜ್ಮೆಂಟಿಂದ ಬಂದು ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಬಂದು ಒಂದು ಉತ್ಸಾಹ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಬಂದು ಇರುತ್ತೆ. ಸೊ ಇದು ಮಾತ್ರ ಅಲ್ಲ, ಈವನ್ KGF ಕ್ಲಬ್ ಬಿಕಾಸ್ ಇಟ್ ಕಮ್ಸ್ ಅಂಡರ್ ದಿ ಸ್ಪೋರ್ಟ್ಸ್ ಕ್ಯಾಟಗರಿ, ಅದನ್ನು ಕೂಡ ಬಂದು ನಾನು ಇಂಪ್ರೂವ್ ಮಾಡ್ತೀನಿ, ಡೆವಲಪ್ ಮಾಡ್ತೀನಿ ಅಂತ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಈ ವಿಚಾರ ಎಲ್ಲ ಬಂದು ನೀವು ಇವತ್ತಿಲ್ಲ ನೆನ್ನೆ ಇಲ್ಲ, BGML ಸಮಸ್ಯೆ ಬಂದು ಇವ್ರ ತಲೆ ಮೇಲೆ ನಾನು ಕೊಟ್ಟಿದ್ದು ಯಾವತ್ತು ಅವ್ರು ಎಲೆಕ್ಟ್ ಆಗಿ ನೆಕ್ಸ್ಟ್ ಡೇ ಬಂದು ಅವ್ರ ಮನೆಯಲ್ಲಿ ಕೂತಿದ್ರು ಅವತ್ತೇ ಬಂದು ಎಂಟೈರ್ KGF ಅಲ್ಲಿ ಯಾವ ಸಮಸ್ಯೆಗಳಿದೆ ಅದನ್ನು ಕಂಪ್ಲೀಟ್ಲಿ ಬಂದು A to Z ನಾವು ಬಂದು ಅವರಿಗೆ ತಿಳುವಳಿಕೆ ಮಾಡಿಸಿದ್ವಿ. ಸೊ ಇಟ್ ಈಸ್ ಎ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ಫ್ಯಾಕ್ಟ್. ಅದು ಮಾತ್ರ ಅಲ್ಲ, ಎಂಪ್ಲಾಯೀಸ್ ಕೊಟ್ಟಿರೋ ಕೀರ್ತಿ ಏನಂತ ಹೇಳಿದರೆ, KGFನಲ್ಲಿ ಬರೀ ಗ್ರೌಂಡ್ಸ್ ಮಟ್ಟ ಕೊಟ್ಟಿಲ್ಲ, KGF ಫಸ್ಟ್ ಏಡ್ ಕಾಲೇಜ್ನ ಬಂದು ಡೆವಲಪ್ ಆಗಿದೆ. ಈ ಊರಲ್ಲಿ 100 ಜನ 1000 ಜನ ಇಲ್ಲಿ ಗ್ರ್ಯಾಜುಯೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರೆ, ಹಿಸ್ಟಾರಿಕಲ್ ಕಾಲೇಜ್ ಇನ್ ದಿ ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ 5000 ಸ್ಟೂಡೆಂಟ್ಸ್ ಹೊಂದಿರತಕ್ಕಂಥ ಕಾಲೇಜಿನ ಬಂದು ಕೂಡ ಉತ್ಪತ್ತಿ ಮಾಡಿದ್ದು ಅವರ ಕಾಂಟ್ರಿಬ್ಯೂಷನ್. 1 ದಿನ ಪೇಮೆಂಟ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಗೀತಾ ರೋಡ್ ನೋಡ್ತಿದ್ರಲ್ಲ, ನಮ್ಮ ಇವರು ವೆಂಕಟಕೃಷ್ಣ, ನಮ್ಮ ಲೀಡರ್ ವೆಂಕಟಕೃಷ್ಣ ಅವರು, ಕಾಂಗ್ರೆಸ್ ಲೀಡರು. ಕೆಂಗಲ್ ಹನುಮಂತ ಯಾರಮ್ಮ ಇದ್ದಿದ್ದು? ಎಂ ವಿ ಕೃಷ್ಣಪ್ಪ, ದಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಅಲ್ಲ, ಕೆ ಸಿ ರೆಡ್ಡಿ ಮನೆ ಬಗ್ಗೆನೇ ಕೆ ಸಿ ರೆಡ್ಡಿ.